ಇನ್ನೇ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಸರ್. ಅಡ್ಡ ಮತದಾನ ಈಗ ಬಿಜೆಪಿಗೂ JDS ಒಂದು ರೀತಿ ತಲ್ಲಣ ಮೂಡಿಸಿದೆ ಸರ್. ಇವತ್ತು ಕುಮಾರಸ್ವಾಮಿ ಹೇಳ್ತಾರೆ, ನನಗೆ ಕೇಂದ್ರ ತಾತ್ಕಾಲಿಕ, ರಾಜ್ಯವೇ ಶಾಶ್ವತ, ಇಲ್ಲೇ ರಾಜಕೀಯ ಅಂತ. ಪಾಪ ಅವ್ರಿಗೆ ಯಾವಾಗ ಏನೇನು ಜ್ಞಾಪಕ ಬರುತ್ತೋ ಅದನ್ನು ಹೇಳ್ತಾ ಇರ್ತಾರೆ. ಅವ್ರಿಗೊಂಥರ ಹಾವಾಡುಗಳಿದ್ದಂಗೆ ನಮ್ಮ ಕುಮಾರಸ್ವಾಮಿ ಅವರು ಬಿಡ್ತೀನಿ ಅಂತಾರೆ ಬುಡ್ಡಿಯಿಂದ. ಹಾವು ಬಿಡಲ್ಲ, ಅವ್ರು ಏನೂ ಬಿಡಲ್ಲ, ಬರೀ ತಿಳಿಸ್ತೀನಿ ಅಂತಾರೆ. ಇಲ್ಲಿವರೆಗೂ ಅವ್ರು ಕೊಟ್ಟಿರೋ ಪತ್ರಿಕಾ ಹೇಳಿಕೆಗಳನ್ನು ನೋಡಿದ್ರೆ ಒಂದಾದರೂ ಅದರಲ್ಲಿ ಸಾರಾಂಶ ಇಲ್ಲದಿರೋಂಥವೆಲ್ಲ. ಇವತ್ತು ಕೂಡ ಅವರು ಆತ್ಮಸಾಕ್ಷಿಯಾಗಿ ಮತ ಕೊಡಿ ಅಂತ ಹೇಳಿದರು. ಆತ್ಮಸಾಕ್ಷಿಯಾಗಿ ಮತ ಕೊಟ್ಟಿದ್ದಾರೆ, ನಾವು ಗೆದ್ದಿದ್ದೀವಿ. ನಾವೇನು ಯಾರಿಗೂ ಏನು ಇದನ್ನು ಮಾಡಿ ಗೆದ್ದಿಲ್ಲ. ನಾವು 5 ಅಭ್ಯರ್ಥಿಗಳನ್ನ ಹಾಕಿದ್ವಿ. 5 ಅಭ್ಯರ್ಥಿಗೆ ಜನ ನಮ್ಮ ವಿಧಾನಸಭಾ ಸದಸ್ಯರುಗಳು ಮತ ಹಾಕಿದ್ದಾರೆ. ಇದರ ಅರ್ಥ ನಮ್ಮ ಸರ್ಕಾರ ಚೆನ್ನಾಗಿ ನಡೀತಾ ಇದೆ. DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಮೊದಲನೇ ಚುನಾವಣೆನ ನಾವು ಗೆದ್ದು ಮುಂದಿನ 28 ಚುನಾವಣೆಗಳು ಗೆಲ್ತೇವೆ ಅಂತಕ್ಕಂಥ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲ ಸರ್, ಅಡ್ಡ ಮತದಾನ ಇದೆಯಲ್ಲ, ಅದೇನು ಆಪರೇಷನ್ ಅಷ್ಟ ಸ್ಟಾರ್ಟ್ ಆಗಿದೆಯಾ ಅಥವಾ ಶಾಸಕರೇ ನಿಮ್ಮ ಪಕ್ಷದ ಕಡೆ ವಾಲ್ತಾ ಇದ್ದಾರಂತ ಸರ್ BJP JDS? ಅದೆಲ್ಲ ನಾವು ಹೇಳೋದು ಇಷ್ಟೇ. ಪಾಪ ಮಹಾನ್ ನಾಯಕರಾದಂಥ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು, ನೀವು ನಿಮ್ಮ ಆತ್ಮಸಾಕ್ಷಿಗೆ ಮತ ಕೊಟ್ಟಿದ್ರು, ಅವ್ರು ಕೊಟ್ಟಿದ್ದಾರೆ. BJPಲಿ ನಾವು ಹೇಳೋಕ್ಕೆ ಹೋಗಲ್ಲ. BJP ಅವ್ರು ನಮ್ಮನ್ನು ಭಾಳ ಟೀಕೆ ಮಾಡ್ತಾರಲ್ಲ. ಯತ್ನಾಳಿದಾನಲ್ಲ, ಬಸವನಗುಡ ಯತ್ನಾಳು, ಅವ್ರ ಭಾಷೆಗೆ ಉತ್ತರ ಕೊಟ್ಟರೆ ಸಾಕಾಗದೆ. ಅವರಲ್ಲೇ ಉತ್ತರಗಳಿದೆ, ನಾವು ಹೇಳಬೇಕಾದ್ದಿಲ್ಲ. ನಮ್ಮ ಆಡಳಿತವನ್ನು ಒಪ್ಪಿ ನಮ್ಮ ಸರ್ಕಾರದ ಬಗ್ಗೆ ಉತ್ತಮ ಕೆಲಸ ಮಾಡ್ತಾಯಿದ್ದಾರೆ ಅಂತ ಮತ ಹಾಕಿದ್ದಾರೆ, ಸ್ವಾಗತ ಮಾಡ್ತೀವಿ. ತಿರುಗಿ ನೀನು ಅದನ್ನೇ ಕೇಳ್ತಾ ಇರ್ಬೇಡ. JDS ಮೇಲೆ ಹೇಳ್ತಾ ಇದ್ದಾರೆ ಸರ್. ಅವ್ರನ್ನ ಕೇಳು. ವೋಟ್ ಬಂದಿರೋದು ಕಾಂಗ್ರೆಸ್ಗಲ್ವಾ ಸರ್? ಬಂದಿದೆ, ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದೀನಲ್ಲಪ್ಪ. ಏನಕ್ಕೆ ಬಂತು ಅಂತಲೇ ಹೇಳ್ದಲ್ಲಪ್ಪ. ನೀನು ಅಲ್ಲೇ ಸುತ್ತಾ ಇದೆಯಲ್ಲ. ಸಂಪರ್ಕ ಮಾಡಿದ್ರೆ ತೆರೆಮರೆಯಲ್ಲಿ ಆ ಥರದ್ದು ತೆರೆನೂ ಇಲ್ಲ, ಮರೇನೂ ಇಲ್ಲ. ನಾವು ನೇರವಾಗಿ ಹೇಳಿದ್ದೀವಿ. ನೋಡಿ.